ಈ ನಡುವೆ ಭೀಮಾ ತೀರದಲ್ಲಿ ಮತ್ತೆ ಇದೀಗ ರಕ್ತ ದೋಕುಳಿ ಆರಂಭವಾಗಿತ್ತು. ಆದರೆ ಓರ್ವ ಹೆಣ್ಣನ್ನು ನಿಂದಿಸಿ ಬಾಗಪ್ಪ ಹರಿಜನ್ ಬೀದಿ ಹೆಣವಾದ್ನ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಭೀಮಾ ತೀರದ ರಕ್ತಪಾತಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಭೀಮಾ ತೀರದಲ್ಲಿ ಬಾಗಪ್ಪ ಅವರ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ದಿನಕ್ಕೊಂದು ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ತನ್ನ ಅತ್ತಿಗೆಯನ್ನ ನಿಂದಿಸಿದ್ದಕ್ಕೆ ಪಿಂಟ್ಯ ಏನಾದರೂ ಸೇಡು ತೀರಿಸಿಕೊಂಡ, ಆಸ್ತಿ ವಿಚಾರ, ಹೆಣ್ಣಿನ ಮೋಹಕ್ಕೆ ಬಾಗಪ್ಪ ಹರಿಜನ್ ಬಲಿಯಾದ, ಅಣ್ಣನ ಕೊಲೆಯಿಂದ ಬಾಗಪ್ಪನ ಮೇಲೆ ಕತ್ತಿ ಮಸಿತಾ ಇದ್ದ ಪಿಂಟ್ಯ. ನಿರಂತರವಾಗಿ ಅಣ್ಣನ ಕೊಲೆಯಾಗಿದ್ದರಿಂದಾಗಿ ಬಾಗಪ್ಪನ ಮೇಲೆ ಕತ್ತಿ ಮಸಿತಾ ಇದ್ದ. ಆಸ್ತಿ ಬಿಟ್ಟು ಕೊಡದೇ ಇದ್ರೆ ನಿಮ್ಮ ಅಣ್ಣನ ಹೆಂಡತಿಯನ್ನ ಕಳಿಸುವಂತ ಬಾಗಪ್ಪ ಹೇಳಿದ್ನಂತೆ. ಈ ರೀತಿಯಾದಂತಹ ಮಾತುಗಳು ಕೇಳಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಬಾಗಪ್ಪನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಇದನ್ನೇ ಸೇಡಿನ ಒಂದು ರೂಪದಲ್ಲಿ ತೆಗೆದುಕೊಂಡಿದ್ದ ಪಿಂಟ್ಯ ಬಾಗಪ್ಪನ ಹತ್ಯೆ ಮಾಡೋದಕ್ಕೆ ನಿರಂತರವಾಗಿ ಹೊಂಚು ಹಾಕಿ ಕೂತಿದ್ದ. ಕೊನೆಗೂ ಬಾಗಪ್ಪನನ್ನ ಕೊಂದು ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಿದಾನೆ ಅಂತ ದೂರು ಕೊಡಲಾಗಿದೆ. ಈಗ ಇಂತಹದ್ದೊಂದು ದೂರು ಕೇಳಬರ್ತಾ ಇದೆ. ಯಾಕಂದ್ರೆ ಪಿಂಟ್ಯ ಇದನ್ನೊಂದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬರೆದುಕೊಂಡಿದ್ದ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇತ್ತು. ಅಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅನ್ನುವಂತಹ ಒಂದು ಬರಹವನ್ನ ಬರೆದುಕೊಂಡಿದ್ದ, ಸ್ಟೇಟಸ್ ಇಟ್ಕೊಂಡಿದ್ದ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಇದೇ ಕಾರಣಕ್ಕಾಗಿ ಬಾಗಪ್ಪ ಹರಿಜನ್ನನ್ನ ಕೊಂದು ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಿದ್ನ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಅಣ್ಣ ಈಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಪಿಂಟ್ಯ ಸ್ಟೇಟಸ್ ಇಟ್ಟಿದ್ದ. ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅದು ಕೂಡ ಕೊಂದು ಹಾಕಿದ್ದಂತಹ ಆರೋಪಿಗಳೇ. ಬಟ ಬಯಲಾಗಿ ಅದನ್ನು ಸ್ಟೇಟಸ್ ಕೂಡ ಇಟ್ಕೊಂಡಿದ್ರು. ಯಾವುದೇ ಹೆದರಿಕೆ ಇಲ್ಲದೆ, ಅಂಜಿಲ್ಲದೆ, ಅಳುಕಿಲ್ಲದೆ ಅದನ್ನು ಸ್ಟೇಟಸ್ ಕೂಡ ಇಟ್ಕೊಂಡಿದ್ರು. ಇದನ್ನು ನೋಡಿದಂತಹ ಕುಟುಂಬಸ್ಥರು, ಅಂದರೆ ಬಾಗಪ್ಪ ಹರಿಜನ್ ಅವರ ಕುಟುಂಬಸ್ಥರು ಆರೋಪ ಕೂಡ ಮಾಡಿದ್ರು. ಇದೇ ಕಾರಣಕ್ಕಾಗಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸ್ ಅಧಿಕಾರಿಗಳು ತನಿಖೆ ಕೂಡ ನಡೆಸಿದರು. ತನಿಖೆ ಮಾಡ್ತಾ ಇದ್ದಂತೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದರಂತೆ ಅನೇಕ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ. ಬಾಗಪ್ಪ ಹರಿಜನ್ ಅತ್ತೆಯನ್ನ ನಿಂದಿಸಿದ್ದ ಅನ್ನೋ ಕಾರಣಕ್ಕೆ ಪಿಂಟ್ಯ ಕೊಲೆ ಮಾಡಿದಾನೆ ಅನ್ನುವಂತಹ ಮಾತುಗಳು ಈಗ ಚರ್ಚೆಗೆ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಬಾಗಪ್ಪ ಹರಿಜನ್ನನ್ನು ಕೊಂದು ಬರ್ಬರವಾಗಿ ಹತ್ಯೆ ಮಾಡಿ ಬೀದಿ ಹೆಣವಾಗಿಸಿ ಅಣ್ಣ ನಿನ್ನ ಆತ್ಮಕ್ಕೆ ಈಗ ಶಾಂತಿ ಸಿಕ್ತು ಅಂತ ಸ್ಟೇಟಸ್ ಇಟ್ಕೊಂಡಿದ್ದಂತೆ. ಇದೇ ವಿಚಾರ ಅದಾದ ನಂತರ ಪ್ರಕರಣ ದಾಖಲಾಗೋದಕ್ಕೆ ಕಾರಣವಾಗುತ್ತೆ. ಪಿಂಟ್ಯ ಹಾಗೂ ಆತನ ಸಹಚರನನ್ನು ವಶಕ್ಕೆ ಪಡೆದುಕೊಂಡು ಯಾವಾಗ ತನಿಖೆ ಆರಂಭಿಸಿದರೂ ಒಂದೊಂದಾಗಿ ಸತ್ಯಗಳು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಮತ್ತೆ ಯಾವ ಸತ್ಯಗಳು ಬೆಳಕಿಗೆ ಬರುತ್ತೆ, ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ PSI ಮಹಾಂತೇಶ್ ಅವರನ್ನು ಮಾತನಾಡಿಸಿದ್ದಾರೆ, ಕೇಳಿ. ಚಂದಪ್ಪನ ಶಿಷ್ಯ ಬಾಗಪ್ಪ ಹತ್ಯೆ ಬೆನ್ನಲ್ಲೇ ಸಾಕಷ್ಟು ಭೀಮಾ ತೀರದಲ್ಲಿ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಮುಖ್ಯವಾಗಿ ಚಂದಪ್ಪನ ಸಂದರ್ಭದಲ್ಲಿ ಗುಂಡಿನ ಚಕಮಕಿಯಲ್ಲಿ ಆ ಸಂದರ್ಭದಲ್ಲಿ PSI ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಮಾಜಿದ್ ಜಿದ್ದಿ ಸರ್ ನಮ್ಮ ಜೊತೆಗಿರುವಂಥದ್ದು. ಈಗ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೇ ಅಡಿಷನಲ್ SP ಆಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಿ ಸರ್. ತಾವು ಆ ಟೈಮಲ್ಲಿ ಇರ್ತಕ್ಕಂಥ ಬೆಳವಣಿಗೆ ನೋಡೋದಾದರೆ ಭೀಮಾ ತೀರದಲ್ಲಿ ಯಾವೆಲ್ಲ ಘಟನೆಗಳು ತಾವು PSI ಇದ್ದಂಥ ದಿನಗಳಲ್ಲಿ ಆಗ ಭಾಳಷ್ಟು ಬಿಜಾಪುರ ಮತ್ತು ಗುಲ್ಬರ್ಗ ಭಾಗಗಳಲ್ಲಿ ಈ ಚಂದಪ್ಪ ಹರಿಜನ್ ಮತ್ತು ಅದೇ ರೀತಿ ಇಂಡಿ ಕಡೆ ಚಡ್ಚಣ್ ಮತ್ತು ಅವರವರಲ್ಲಿ ಒಂದು ವೈಷಮ್ಯಗಳು ಬೆಳೆದು ಅವರೇ ಅದೊಂದು ಸಪ್ರೇಟ್ ಗ್ಯಾಂಗ್, ಇದೊಂದು ಸಪ್ರೇಟ್ ಗ್ಯಾಂಗ್ ಆಗಿ ಒಂದು ಇವರು ಒಬ್ಬರು ಇನ್ನೊಬ್ಬರನ್ನ ಹತ್ಯೆ ಮಾಡಿಕೊಂಡು ಹೋಗುವಂಥ ಒಂದು ಆವಾಗ ದಿನಗಳಿದ್ದು. ಈಗೂ ಅಷ್ಟೇ, ಆವಾಗೂ ಅಷ್ಟೇ.
ಆಗೇನು ಪೊಲೀಸಿಂಗ್ ಇದರಲ್ಲಿ ನಾವು ಆರೋಪಿತರನ್ನ ಇವ್ರನ್ನ ಯಾರು ಆರೋಪಿ ಅಂತ ಏನು ಇದ್ದರು ಇವ್ರನ್ನ ದಸ್ತಿರು ಮಾಡೋಕ್ಕೆ ಓಡಾಡ್ತಾ ಇದ್ವಿ. ಅವರೆಲ್ಲ ಒಂದು ಸ್ವಲ್ಪ ಆಮೇಲೆ ಚಂದಪ್ಪನ ಹೆಂಡತಿ ಬ್ರದರ್ ಇನ್ನೊಬ್ಬ ಮುತ್ತು ಮಾಸ್ತರ್ ಅಂತಿದ್ದ, ಇವರು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಗಪ್ಪನ ಜೊತೆಗೆ ಒಂದು ಸ್ವಲ್ಪ ಅವರವರಲ್ಲಿ ಒಂದು ಜಗಳಗಳಾಗುತ್ತವೆ. ಆ ಜಗಳದ ಸಂದರ್ಭದಲ್ಲಿ ಎರಡು ಕೊಲೆನೂ ಆಗ್ತಾವೆ. ಅದು ಮುತ್ತು ಮಾಸ್ತರ್ನೂ ಸಹಿತ ಅಂದರೆ ಅವನ ಹೆಂಡತಿ ತಮ್ಮನ್ನು ಇವನು ಚಂದಪ್ಪ ಹೊಡಿತಾನೆ, ಭಾಗಪ್ಪ ಇದರಲ್ಲಿ ಬಿಜಾಪುರದಲ್ಲಿ ಹೊರತಿ ಹತ್ರನೂ ಅಲ್ಲಿ ಅವನನ್ನು ಹೊಡಿತಾನೆ. ಮರ್ಡರ್ ಕೇಸಸ್ಗಳು ದಾಖಲಾಗ್ತಾ ಇದ್ದದ್ದು. ಸರ್, ಈಗ ಕೊನೆಯದಾಗಿ ಹೇಳೋದಾದರೆ ಭಾಗಪ್ಪ ತನ್ನ ಪ್ರಕರಣಗಳ ಹಿಂದೆ ಸಾಕಷ್ಟು ಪ್ರಕರಣಗಳಿದ್ದು ಅದಾದ ಬಳಿಕ ವಕೀಲರು ಹತ್ಯೆ ಆಯಿತು. ಇದೇ ರೀತಿ ಈ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಪ್ರಕರಣಗಳ ಬೆಳಕಿಗೆ ಬಂದಿರುವಂಥದ್ದು. ಈಗ ಮುಖ್ಯವಾಗಿ ಈಗ ಪಿಂಟ್ಯ ಕೂಡ ಅವನ ಸೇಡನ್ನು ತಾವು ಇಲ್ಲ, ಆದರೂ ಕೂಡ ಈ ಸಂದರ್ಭದಲ್ಲಿ ಈ ವಿಜಯಪುರ ಜಿಲ್ಲೆ ಮತ್ತು ಭೀಮಾ ತೀರದ ಬಗ್ಗೆ ಹೇಳೋದಾದರೆ ಸರ್ ಕೊನೆಯದಾಗಿ ನೋಡ್ರಿ, ಅದು ಯಾವುದೋ ಬಿಜಾಪುರ ಜಿಲ್ಲೆನೋ ಅಥವಾ ಊರು ಅಥವಾ ಇದಕ್ಕೆ ಇದಂತಲ್ಲ. ಸೊ ಆ ಭಾಗದಲ್ಲಿ ಇವರೆಲ್ಲ ಇರೋದ್ರಿಂದ ಓಡಾಡ್ತಾ ಇರೋದ್ರಿಂದ ಘಟನೆಗಳು ಅಲ್ಲಿ ನಡೆದಿದ್ದಾವೆ. ಈಗ ಭೀಮಾ ತೀರ ಅಂತ ಅಂದ ತಕ್ಷಣ ಅದು ಭೀಮಾ ನದಿಗೆ ಅದೊಂದು ಕಳಂಕ ಆಗಿಬಿಟ್ಟಿದೆ. ಇದು ಈಗ ಸುಮಾರು ನಾವೊಂದು 70 ವರ್ಷ ಹಿಂದೆ ಲೆಕ್ಕ ಹೋದಾಗ ಬ್ರಿಟಿಷರ ಜೊತೆ ಏನು ಇದು ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಏನು ಇದ್ವು, ಅವು DBBL ಆಗ್ಬೋದು, SBBL ಆಗ್ಬೋದು, ಲೈಸೆನ್ಸ್ಡ್ ಆಗ್ಬೋದು, ಅಥವಾ ಲೈಸೆನ್ಸ್ ಇರದೇ ಇರೋದೇ ಇವರಲ್ಲಿ ಕಂಟ್ರಿ ಮೇಡ್ ತಯಾರಿ ಮಾಡ್ಕೊಂಡಿದ್ದಿರ್ಬೋದು. ಅಂಥ ವೆಪನ್ಸ್ಗಳೆಲ್ಲ ಇದ್ದು ಅದನ್ನು ಇವರು ತಮ್ಮ ಸೊಕ್ಕಿನಿಂದ ಹಣದ ಇದರಿಂದ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ಈ ಚಂದಪ್ಪ ಆಗ್ಬೋದು, ಆನಂತರ ಚಂದಪ್ಪ ಹರಿಜನ್ ಆಗ್ಬೋದು, ಇವರೆಲ್ಲರೂ ಏನು ಮಾಡಿದ್ರು, ಒಬ್ರಿಗೊಬ್ಬರು ಒಂದು ಕಡೆ ಒಬ್ಬರ ಪರವಾಗಿ ಇನ್ನೊಬ್ಬರ ಪರವಾಗಿ ನಿಂತ್ಕೊಂಡು. ಆದರೆ ಇದನ್ನು ಯಾರು ಈಗ ಭಾಗಪ್ಪನ ಏನು ಈಗ ಹೊಡೆದಂಥವ್ರಾಗಲಿ ಅವರು ಸಹ ಅವರಿಗೆ ದೇವರೊಂದು ಒಳ್ಳೆ ಮನಸ್ಸನ್ನು ಕೊಟ್ಟರೆ ನಾ ರೀತಿ ಮಾಡಬಾರ್ದು, ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲೇ ನಿಂತರೆ ಅದು ಕೊನೆ ಆಗ್ಲಿಕ್ಕೂ ಇದ್ದಿರ್ತದೆ. ಇದನ್ನು ನಡುವೆ ಒಂದು ಸ್ವಲ್ಪ ಯಾರೋ ಸಮಾಜದವರಾಗಲಿ ಅಥವಾ ಇನ್ನೋರಾಗಲಿ ನಡುವೆ ಒಂದು ಮಾತಾಡಬೇಕಾಗ್ತದೆ. ಹೇಳಿ ಇದು ಮಾಡೋಕ್ಕೆ ತಡಿಬೋದು, ಅದೇನು ಆಗಲ್ಲ ಅಂತೇನಲ್ಲ, ತಡಿಯೋಕ್ಕೆ ಸಾಧ್ಯ ಇದೆ, ಮುಂದುವರಿತದೆ ಅಂತೇನಿಲ್ಲ. ಆದರೆ ಮನಸ್ಸಿನಲ್ಲಿ ಹೆಂಗೆ ಇಟ್ಕೊಂಡು ಈಗ ಮತ್ತೆ ಭಾಗಪ್ಪನ ಹೊಡೆದ್ರು ಅಂತ ಅಂದ್ಕೊಂಡು ಅವ್ರು ಇನ್ನೊಬ್ಬರು ಅವನ ಕಡೆಯವರೇನೋ ಮನಸ್ಸಲ್ಲಿ ಇದೇ ರೀತಿಯ ಒಂದು ಸಿಟ್ಟನ್ನು ಇಟ್ಕೊಂಡು ಮುಂದುವರೆದ್ರೆ ಕಷ್ಟ ಆಗ್ತದೆ ಮುಂದೆ. ಇದು ಮಹಾಂತೇಶ್ ಜಿತ್ತಿ ಸರ್ ಅವರು ಹೇಳಿರುವಂಥದ್ದು. ಅದು ಭೀಮಾ ತೀರದಲ್ಲಿ ಯಾವೆಲ್ಲ ಘಟನೆಗಳು ನಡೆದು ಆ ಸಂದರ್ಭದಲ್ಲಿ ಚಂದಪ್ಪನ ಹೋಗುವಂಥ ಫೈರಿಂಗ್ ವಿಚಾರ ಆಗಿರ್ಬೋದು, ಆ ಮಠದಲ್ಲಿ ನಮಗೆ ಅವ್ರಿಗೆ ಆಗಿರತಕ್ಕಂಥ ಘಟನಾವಳಿಗಳನ್ನು ಎಳೆಯಾಗಿ ಕೂಡ ಬಿಚ್ಚಿಟ್ಟಿರುವಂಥದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5.